ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ ಅಲ್ಲಿ ಲೈಕ್ ಮಾಡ್ಬೇಕಾದ್ರೆ ಒಂದು ಐಫ್ ಅಂತಕ್ಕಂತ ಒಂದು ಸಿಂಬಲ್ ಕಾಣಿಸುತ್ತೆ, ಅದನ್ನ ಪ್ರೆಸ್ ಮಾಡಿ ಇಂತಿಷ್ಟು ಅಂಕಗಳು ಅಂತ ಕೊಡ್ಬೋದು. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಬೇರೆಯವರಿಗೆ, ನಿಮ್ ಸ್ನೇಹಿತರಿಗೆ ನನ್ನ ಚಾನೆಲ್ ಬಗ್ಗೆ ಹೇಳಿಲ್ಲ ಅಂತಂದ್ರೆ ಹೇಳಿ. ಯಾಕೆಂತಂದ್ರೆ ನಾಲೆಡ್ಜ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಪ್ರಮುಖವಾಗಿರುತ್ತೆ ಅಂತ ಹೇಳ್ತಾ, ಅವ್ರಿಗೂ ನಿಮ್ಮಿಂದ ಸ್ವಲ್ಪ ಉಪಯೋಗ ಆಗ್ಲಿ ಅಂತ ಹೇಳ್ತಾ, ಈಗ ನೇರವಾಗಿ ಮಳೆ ಬರಿಸುವುದು ಸಾಧ್ಯವೇ ಅನ್ನುವಂತಹ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರ್ತಕ್ಕಂತಹ ಈ ಲೇಖನದ ಬಗ್ಗೆ ಚರ್ಚೆಯನ್ನ ಮಾಡೋಣ. ಭಾಗ 1 ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಇದೆ, ಗಮನಿಸಿ. ಭಾಗ 1ರಲ್ಲಿ ನಿಮಗೆ 5 ಅಂಕಗಳು ಸಿಗುತ್ತೆ. ಯಾಕೆ ಅಂತ ಅಂದ್ರೆ ವಿನ್ಸೆಂಟ್ ಶಫೇರ್ ಅನ್ನುವಂತಹ ವಿಜ್ಞಾನಿಯ ಒಂದು ಕೃತಕ ಮಳೆ ಸುರಿಸುವಂತಹ ಪ್ರಯೋಗದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಆ ಭಾಗ 1ರಲ್ಲಿ ಅದರ ಒಂದು ವಿಚಾರ ನಿಮಗೆ ಸಿಗುತ್ತೆ ಅಥವಾ ಅದರ ಸಾರಾಂಶ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ಆ ಭಾಗ 2ರಲ್ಲಿ ನಿಮಗೆ 10 ಅಂಕಕ್ಕೆ ಸಿಗುತ್ತೆ. ಅಕಸ್ಮಾತ್ ಇಲ್ಲಿ ಡಾಕ್ಟರ್ ಸಿಂಪ್ಸನ್ ಅನ್ನ ಕೃತಕ ಮಳೆಯ ಪ್ರಯೋಗ ಅಂತ ಏನಾದ್ರೂ ಪ್ರಶ್ನೆ 5 ಅಂಕಗಳಿಗೆ ಕೇಳ್ತಾರೆ, ಇವರಿಬ್ಬರಲ್ಲಿ ವಿನ್ಸೆಂಟ್ ಬಗ್ಗೆ ಆಗಿರ್ಬೋದು ಅಥವಾ ಡಾಕ್ಟರ್ ಸಿಂಪ್ಸನ್ ಅನ್ನ ಬಗ್ಗೆ ಆಗಿರ್ಬೋದು, ಖಂಡಿತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಂತ ಹೇಳ್ತಾ, ಈಗ ನಾನು ನೇರವಾಗಿ ಕೆಲವೊಂದು ಚಿತ್ರಗಳನ್ನ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಮೊದಲನೇ ಚಿತ್ರ ಇದೆಯಲ್ಲ, ಬಾನಾಡೋ ಅಥವಾ ಬೆಳ್ಳಿಯ ಅಯೋಡಿಯಾರ್ಡ್ ಅಂತಕ್ಕಂತಹ ಅಥವಾ ಮೋಡಗಳು ಮಳೆ ಅನ್ನುವಂತಹ ಒಂದು ಬಿಳಿ ಚಿತ್ರ, ಅದ್ರ ಕೆಳಗಡೆ ಇನ್ನೊಂದು ಚಿತ್ರ ಇದೆ. ಈ ಚಿತ್ರಗಳನ್ನ ನೋಡಿದಾಗ ನಾವು ಇವತ್ತು ಈ ಒಂದು ತರಗತಿಯಲ್ಲಿ ಏನ್ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಚಿತ್ರಗಳವು ಅಂತ ಹೇಳ್ತಾ, ನೋಡಿ ಈಗ ನೇರವಾಗಿ ನಮಗೆ ಒಂದು ಪ್ರಶ್ನೆಯನ್ನ ನಾವು ಗಮನಿಸ್ತಾ ಹೋಗೋಣ. ಏನು, ಡಾಕ್ಟರ್ ಸಿಂಪ್ಸನ್ ಅನ್ನ ಕೃತಕ ಮಳೆ ಸುರಿಸುವ ಅಥವಾ ಸುರಿಸಲು ಅಥವಾ ತರಿಸಲು ಮಾಡಿದಂತಹ ಪ್ರಯೋಗವನ್ನ ವಿವರಿಸಿ ಅಂತ ಕೇಳ್ಬೋದು. ಅಥವಾ 5 ಅಂಕದ ಪ್ರಶ್ನೆಗೆ ಡಾಕ್ಟರ್ ಸಿಂಪ್ಸನ್ ಅನ್ನ ಕೃತಕ ಮಳೆಯ ಪ್ರಯೋಗ ಅಂತ ಕೇಳ್ಬೋದು. ಆಗ ನಾವ್ ಹೇಗ್ ಬರಿಬೇಕು, ಏನ್ ಬರಿಬೇಕು ಅನ್ನೋದನ್ನ ನಾನು ಇವತ್ತಿನ ತರಗತಿಲಿ ತಿಳಿಸ್ತಾ ಇದ್ದೀನಿ. ನೋಡಿ, ಅಮೇರಿಕಾದ ಒಬ್ಬ ವಿಜ್ಞಾನಿ ಅಮೇರಿಕಾದ ವಾತಾವರಣ ಸಂಶೋಧನೆಯ ಇಲಾಖೆಯ ಡಾಕ್ಟರ್ ಸಿಂಪ್ಸನ್ ಸೂಕ್ಷ್ಮ ಯಂತ್ರಗಳ ನೆರವಿನಿಂದ ಹೊರಗಡೆ ಇಲ್ಲಿ ಮೋಡಗಳ ಮೇಲೆ ನೇರವಾಗಿ ಪ್ರಯೋಗ ನಡೆಸ್ತಾನೆ. ಇಲ್ಲಿ ಹೊರಗಡೆ ಇರತಕ್ಕಂತಹ ಮೋಡಗಳ ಮೇಲೆ ನೇರವಾಗಿ ಪ್ರಯೋಗವನ್ನ ನಡೆಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ದಾನೆ ಇಲ್ಲಿ. ಯಾರಪ್ಪ ಅಂತಂದ್ರೆ ಸಿಂಪ್ಸನ್. ಹೇಗೆಂದ್ರೆ ನಾವು ಗಮನಿಸ್ತಂತಾನೆ ನೋಡಿ, ಎಲ್ಲ ಒಂದ್ ಕಡೆ ಫ್ಲೋರಿಡಾದ ಇಲ್ಲಿ ಎವರ್ ಗ್ಲೇಡ್ ಮೇಲೆ ದಟ್ಟ ಮೋಡ ಒಂದು ರೂಪುಗೊಳ್ಳುತ್ತಾ ಇತ್ತು. ಆ ಮೋಡದ ಮೇಲೆ ಇವನು ಏನ್ ಮಾಡ್ತಾರಪ್ಪ ಅಂದ್ರೆ, ಸಿಂಪ್ಸನ್ ಅವರು ಒಂದು ಆರುವ ಪ್ರಯೋಗಶಾಲೆಯನ್ನ ಅಲ್ಲಿ ಪರಿವರ್ತಿಸಿ ಹಳೆಯ ಒಂದು ವಿಮಾನವೊಂದರಲ್ಲಿ ನೇರವಾಗಿ ಆ ದಟ್ಟದ ಮೋಡಕ್ಕೆ, ಆ ಮೋಡದ ಒಳಗಡೆ ಹಾರುವಂತಹದ್ದು, ಆ ವಿಮಾನದಿಂದ ಆ ದಟ್ಟ ಮೋಡದ ಒಳಗೆ ಹಾರ್ತಕ್ಕಂತಹ ಒಂದು ಕೆಲಸ ಮಾಡಿ, ಆಗ ಆ ವಿಮಾನದಲ್ಲಿ ಹೋದಂತಹ ಯಾರು ವಿಮ್ಸನ್, ವಿಮಾನ ಸರಿಯಾಗಿ ಆ ಮೋಡದ ಮಧ್ಯ ನಟ್ಟ ನಡುವೆ ಬಂದಾಗ ಅಲ್ಲಿ ಪೈಲಟ್ ಕೇಳ್ತಾರೆ ಆ ಗುಂಡಿಯನ್ನ ಒತ್ತು ಅಂತ ಆಜ್ಞೆ ಮಾಡಿದಂತ ಸಂದರ್ಭದಲ್ಲಿ ತಕ್ಷಣ ವಿಮಾನದ ರೆಕ್ಕೆಗಳ ಅಡಿಯಿಂದ ಸಿಲ್ವರ್ ಅಲ್ಲಿದೆ, ನೀವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಆ ಬೆಳ್ಳಿಯ ಇಲ್ಲಿ ಅಯೋಡಯಾರ್ಡ್ ಅಂತ ಅಲ್ಲಿ ಕನ್ನಡದಲ್ಲಿದೆ, ನೀವು ಗಮನಿಸ್ತಾ ಹೋಗ್ಬೋದು. ಆ ಸಿಲ್ವರ್ ಇಲ್ಲಿ ಎಲ್ಲ ಒಂದ್ ಕಡೆ ಅಯೋಡೈಡಿನ ಕೋಟ್ಯಾಂತರ ಅತಿ ಸೂಕ್ಷ್ಮ ಕಣಗಳು ಆವಿಯಂತೆ ಹೊರಚುಮ್ಮಿ ಮೋಡಗಳೊಳಗೆ ವಿಲೀನವಾದವು, ಅಂದ್ರೆ ಮೋಡಗಳೊಳಗಡೆ ಸೇರ್ಕೊಳ್ತಾ ಇದ್ದಾವೆ. ಆಗ ವಿಮಾನ ಆ ಮೋಡದಿಂದ ಹೊರ ಬರುವುದರೊಳಗಡೆನೆ ಮೋಡದೊಳಗೆ ಒಂದು ಭಯಂಕರ ಅಸ್ಫೋಟನೆಯ ಸಿಡಿಲು ಗುಡುಗು ಆರಂಭವಾಗಿ ಬಿಟ್ಟಿತ್ತು. ಆಗ ಮೋಡ ಸುರುಳಿ ಸುತ್ತುತ್ತಾ ಮೇಲೆ
ಏರತೊಡಗಿತ್ತು. ಅಕ್ಕಪಕ್ಕದ ಮೋಡಗಳೆಲ್ಲ ಆ ಮೋಡ ಅಯಸ್ಕಾಂತದಂತೆ ತನ್ನತ್ತ ಸೆಳೆದುಕೊಳ್ಳುತ್ತಾ ಭಾರೀ ಸಿಡಿಲು ಮಿಂಚು ಮತ್ತು ಗುಡುಗಿನ ಚಂಡಮಾರುತವನ್ನೇ ಆರಂಭಿಸಿಬಿಟ್ಟಿತು. ಹೀಗಾಗಿ ಈ ಒಂದು ಪ್ರಯೋಗದಿಂದ ಸಿಂಪ್ಸನ್ ರವರು ಮೋಡ ಬಿತ್ತನೆ ಮೊದಲ ಬಾರಿಗೆ ಜಗತ್ತಿನಲ್ಲಿ ಕೃತಕ ಮಳೆಯನ್ನು ತರಿಸುವಲ್ಲಿ ಯಶಸ್ವಿಯಾದಂತಹ ಒಬ್ಬ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಸಿಂಪ್ಸನ್. ನೋಡಿ, ಜಗತ್ತಿನಲ್ಲಿಯೇ ಪ್ರಪ್ರಥಮವಾಗಿ ಕೃತಕ ಮಳೆಯನ್ನ ಅಥವಾ ಮೋಡ ಬಿತ್ತನೆಯನ್ನ ಮಾಡಿ ಮಳೆಯನ್ನ ಸುರಿಸಿದಂತಹ ವಿಜ್ಞಾನಿ ಯಾರಪ್ಪ ಅಂದ್ರೆ ಡಾಕ್ಟರ್ ಸಿಂಪ್ಸನ್. ಅಮೆರಿಕಾದ ಡಾಕ್ಟರ್ ಸಿಂಪ್ಸನ್ ಅನ್ನುವಂತಹ ಮಾತನ್ನು ನಾವಿಲ್ಲಿ ನೆನಪಲ್ಲಿ ಇಟ್ಕೋಬಹುದು. ಇದು ಡಾಕ್ಟರ್ ಸಿಂಪ್ಸನ್ ಅನ್ನ ಎಲ್ಲೋ ಒಂದ್ ಕಡೆ ಅವನ ಕೃತಕ ಮಳೆಯ ಪ್ರಯೋಗ ಅಂತಾನೆ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದನ್ನ ನೋಡ್ದಂತಹ ಕೆಲವು ವಿಜ್ಞಾನಿಗಳು ಏನ್ ಮಾಡಿದ್ರು, ನಾ ಮುಂದು ತಾ ಮುಂದು ಅಂತ ಹೇಳಿ ಅನೇಕ ವಾಣಿಜ್ಯ ಸಂಸ್ಥೆಗಳಾಗಿರ್ಬೋದು, ಸಾಹಸ ಪ್ರಿಯರಾಗಿರ್ಬೋದು, ಪ್ರಯೋಗಗಳನ್ನ ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ರು. ಕೆಲವರು ಎಕ್ಸ್ಪೆರಿಮೆಂಟಲ್ ಲವರ್ಸ್ ಅಂದ್ರೆ ಪ್ರಯೋಗ ಪ್ರಿಯರು ಇರ್ತಾರೆ. ಈ ಪ್ರಯೋಗ ಪ್ರಿಯರು ಎಲ್ಲರೂ ಈ ಒಂದು ಕ್ಷೇತ್ರಕ್ಕೆ ನುಗ್ಗಿ ಒಂದು ಕಡೆ ಇದ್ದ ಬದ್ದ ವಿಮಾನಗಳನ್ನ ತೆಗೆದುಕೊಂಡು ಹತ್ತಿ ಅದರಲ್ಲಿ ಆ ಮೋಡಗಳಿಗೆ ಸಿಕ್ಕ ಮೋಡಗಳಿಗೆ ರಾಸಾಯನಿಕಗಳನ್ನ ಮನಬಂದಂತೆ ಎರಚಿ ಸಂಪೂರ್ಣ ವೈಜ್ಞಾನಿಕ ಇಲ್ಲಿ ಅಧ್ಯಯನದ ಕೊರತೆಯಿಂದ ಎಷ್ಟೋ ಜನ ವಿಫಲರಾಗ್ತಾರೆ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ನೋಡಿ, ಎರಡನೇ ಚಿತ್ರದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಯಾವ ರೀತಿ ಅವರು ಸಿಕ್ಕ ಕಡೆಯಲ್ಲಿ ಈ ಒಂದು ರಾಸಾಯನಿಕ ಅಂದ್ರೆ ಕೆಮಿಕಲ್ಸ್ ಅನ್ನ ಹಾಕಿ ಯಾವ ರೀತಿ ವಿಫಲತೆಯನ್ನು ಹೊಂದಿದ್ರು ಅಂತಕ್ಕಂಥದ್ದು. ಇದೆಲ್ಲದರ ಪರಿಣಾಮವಾಗಿ ಕೊನೆಗೆ ಒಂದ್ಸಾರಿ ಕೆನಡಾದಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಕೆನಡಾದಲ್ಲಿ ಒಂದು ಕಡೆ ಒಂದೇ ಸಮನೆ 3 ತಿಂಗಳು ಕಾಲ ಸತತವಾಗಿ ಮಳೆ ಬೀಳುತ್ತೆ. ಇದರಿಂದ ಅಲ್ಲಿರ್ತಕ್ಕಂತಹ ಸಾರ್ವಜನಿಕರಿಗೆ ರೇಗೋಗ್ತದೆ. ನೋಡಿ, ಒಂದೇ ಕಡೆ 3 ತಿಂಗಳು ಕಾಲ ಮಳೆ ಸುರಿಯುತ್ತೆ ಅಂತಂದ್ರೆ ಅದೇನ್ ತಮಾಷೆ ಮಾತು. ಅಲ್ಲಿ ಎಷ್ಟು ಪ್ರವಾಸಗಳು, ಎಷ್ಟು ಫ್ಲಡ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅಂದ್ರೆ ಅಲ್ಲಿ ಎಷ್ಟೊಂದು ಒಂದ್ ಕಡೆ ನಾವು ಗಮನಿಸ್ತಾ ಹೋಗ್ಬೋದು ಎಷ್ಟು ಅತಿವೃಷ್ಟಿ, ಎಷ್ಟು ಅನಾವೃಷ್ಟಿ, ಎಷ್ಟು ಸಾವು ನೋವುಗಳು ಸಂಭವಿಸ್ಬೋದು. ಇದರಿಂದ ಬೇಸತ್ತಂತಹ ಕೋಪಗೊಂಡಂತಹ ಸಾರ್ವಜನಿಕರು ಇಲ್ಲ ಒಂದ್ ಕಡೆ ನ್ಯಾಯಾಲಯದ ಮೊರೆ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಒಂದು ನ್ಯಾಯಾಲಯ ಒಂದು ಕಾನೂನನ್ನ ಮಾಡುತ್ತೆ. ಕೆನಡಾ ಸರ್ಕಾರ ಏನ್ ಕಾನೂನನ್ನ ಮಾಡುತ್ತಪ್ಪ ಅಂತಂದ್ರೆ, ಈ ಮೋಡ ಬಿತ್ತನೆ ಮಾಡುವಂತಹ ಈ ಒಂದು ಕಾರ್ಯವನ್ನ ಸಂಪೂರ್ಣವಾಗಿ ಬಹಿಷ್ಕಾರ ಮಾಡುತ್ತೆ, ಅಂದ್ರೆ ಬ್ಯಾನ್ ಮಾಡುವಂತಹ ಒಂದು ಕೆಲಸವನ್ನ ಕೆನಡಾ ಸರ್ಕಾರ ಅಥವಾ ಇಲ್ಲಿ ಮಾಡುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂತಂದ್ರೆ ಅಲ್ಲಿರ್ತಕ್ಕಂತಹ ಜನಗಳಿಗೆ ಗೊತ್ತಾಗ್ಬಿಡುತ್ತೆ ಯಾರೋ ಈ ಪುಡಾರಿಗಳು, ಈ ಮೋಡ ಬಿತ್ತನೆ ಮಾಡುವಂತಹ ಪುಡಾರಿಗಳದೇ ಈ ಕೆಲಸ ಅಂತ ಹೇಳಿ. ಒಂದ್ ಕಡೆ ಅತಿವೃಷ್ಟಿ ಅಂದ್ರೆ ಒಂದ್ ಕಡೆ ಮಳೆ ಬೀಳ್ತಾ ಇದೆ, ಇನ್ನೊಂದ್ ಕಡೆ ಮಳೆ ಬೀಳ್ತಾ ಇಲ್ಲ. ಇದರಿಂದ ಬೇಸತ್ತಂತಹ ಸಾರ್ವಜನಿಕರು ನ್ಯಾಯಾಲಯದ ಮೊರೆ ಹೋಗ್ತಾರೆ. ಆಗ ಸರ್ಕಾರ ಅಲ್ಲಿ ಮೋಡ ಬಿತ್ತನೆ ಮಾಡುವಂತಹ ಒಂದು ಈ ಪ್ರಯೋಗ ಮಾಡುವಂತಹದ್ದನ್ನೇ ಅಲ್ಲಿ ಬಹಿಷ್ಕಾರ ಮಾಡ್ತಕ್ಕಂಥ ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ಇದೆಲ್ಲ ಆದ್ಮೇಲೆ ವೈಜ್ಞಾನಿಕವಾಗಿ ಮಳೆ ಬರಿಸುವ ಸಾಧ್ಯತೆಯನ್ನ ಅಲ್ಲೆಗಳೆಯದಂತೆ ಇಲ್ಲಿ ಶಫೇರ್ ಆಗಿರ್ಬೋದು, ಸಿಂಪ್ಸನ್ ಆಗಿರ್ಬೋದು, ಈ ಇಬ್ಬರು ವ್ಯಕ್ತಿಗಳು ಇಲ್ಲಿ ಮಾಡಿ ತೋರಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಮೋಡ ಬಿತ್ತನೆಯನ್ನ ಮಾಡಿ ಮಳೆಯನ್ನ ಸುರಿಸ್ಬೋದು ಅನ್ನುವಂತಹ ಇಲ್ಲಿ ಮಾತನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಇಬ್ಬರು ವಿಜ್ಞಾನಿಗಳ ಪ್ರಯೋಗದಲ್ಲಿ. ಇದಾದ್ಮೇಲೆ ನೋಡಿ, ಯಾರೋ ಬಾಬಾಗಳಾಗಿರ್ಬೋದು ಅಥವಾ ಯಾರೋ ಯೋಗಿಗಳು ಹೇಳಿದಂತೆ ಎಲ್ಲೆಂದರಲ್ಲಿ ಮಳೆ ಸುರಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಅದಕ್ಕೆ ಆಕಾಶದಲ್ಲಿ ತೇಲುವ ಎಲ್ಲಾ ಮೋಡಗಳಿಂದಲೂ ಮಳೆ ಬರುವುದಿಲ್ಲ ಅನ್ನುವಂತ ವಿಚಾರಗಳನ್ನ ಹೇಳ್ತಾ, ಹಾಗೇನೆ ಆಕಾಶದಲ್ಲಿ ತೇವಭರಿತವಾದಂತಹ ಎಪ್ಪುಗಟ್ಟಿದ ಮೋಡಗಳಿರಬೇಕು. ಅಂತಹ ಮೋಡಗಳಿದ್ದ ಸಂದರ್ಭದಲ್ಲಿ ಮೋಡ ಬಿತ್ತನೆಯನ್ನ ಮಾಡಿದರೆ ಮಾತ್ರ ಇಲ್ಲಿ ಮಳೆ ಸುರಿಸಬಹುದು ಎನ್ನುವಂತಹ ವಿಚಾರವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಈ ಲೇಖನದಲ್ಲಿ ಲೇಖಕರು ತಿಳಿಸಿದ್ದಾರೆ ಅಂತ
ಅಂತ ಹೇಳ್ತಾ, ಇತ್ತೀಚೆಗೆ ನಾವೇನ್ ಮಾಡ್ತಾ ಇದೀವಿ, ಈ ಕಂಪ್ಯೂಟರ್ ಈ ಅನೇಕ ಪ್ರಯೋಗಗಳನ್ನ ವಿಜ್ಞಾನಿಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈಗ ಸುಲಭದ ಕೆಲಸ. ಹಾಗಾಗಿ ಒಟ್ಟಾರೆಯಾಗಿ ಡಾಕ್ಟರ್ ಸಿಂಪ್ಸನ್ ಅವರು ಒಂದು ವಿಚಾರವನ್ನು ಹೇಳ್ತಾರೆ. ಈ ರೀತಿ ಮಳೆಯನ್ನ ತರಿಸುವ ಕಾರ್ಯಕ್ರಮಗಳು ಕಾರ್ಯಕ್ರಮದಲ್ಲಿ ಇಲ್ಲಿ ಉದ್ವಿಗ್ತರಾಗುವವರು ಅತ್ಯಂತ ಜಾಗರೂಕತೆಯನ್ನು ವಹಿಸ್ಬೇಕು. ನೋಡಿ, ಈ ರೀತಿ ಮೋಡ ಬಿತ್ತನೆಯಿಂದ ಮಳೆ ತರಿಸ್ತೀವಿ ಅಂತ ಇದ್ದಾರಲ್ಲ, ಇವರು ತುಂಬಾ ಮುಂದೆ ಏನೆಲ್ಲ ಪರಿಣಾಮಗಳನ್ನ ಬೀರ್ತವೆ ಅದ್ರ ಬಗ್ಗೆ ಅದರ ಅರಿವು ಇವರಿಗೆ ಇರಬೇಕು ಅಂತಕ್ಕಂಥದ್ದು. ಏಕೆಂದರೆ ಅಕಾಲದಲ್ಲಿ ಇದ್ದಕ್ಕಿದ್ದಂತೆ ಮೋಡ ಬಿತ್ತನೆಯನ್ನ ಮಾಡಿದಾಗ ಆಗುವಂತಹ ಅತಿವೃಷ್ಟಿ ಮತ್ತೆ ಅನಾವೃಷ್ಟಿಯ ಬಗ್ಗೆ ನಾವು ನೆನಪಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದು. ಅದು ಅಡ್ವಾಂಟೇಜ್ ಆಗಿರ್ಬೋದು, ಡಿಸ್ಅಡ್ವಾಂಟೇಜ್ ಅನ್ನು ನಾವು ನೆನಪಿಟ್ಕೋಬೇಕು. ಹಾಗೇನೆ ಭಯಂಕರ ಅನಾಹುತಗಳು ಸಂಭವಿಸಬಹುದು ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಹಾಗೇನೆ ಇಲ್ಲ ಒಂದ್ ಕಡೆ ಎಲ್ಲೋ ಬೀಳಬೇಕಾಗಿರ್ತಕ್ಕಂಥ ಮಳೆ ಇನ್ನೆಲ್ಲೋ ನೀವು ಬೀಳಬಹುದು, ಅಥವಾ ಈಗ ಬೆಂಗಳೂರಿಗೆ ಮಳೆ ಬೀಳ್ಬೇಕು ಅಂತ ಮೋಡ ಬಿತ್ತನೆಯನ್ನ ಮಾಡ್ಕೊಂಡಾಗ ಅದಿನ್ಯಾವುದೋ ಬೇರೆ ಊರಿನಲ್ಲಿ ಮಳೆ ಬೀಳ್ಬೋದು. ಹೀಗಾಗಿ ಈ ತರದ ಕೃತಕ ಮಳೆಯನ್ನ ಭರಿಸುವಂತಹ ಒಂದು ಪ್ರಯೋಗವನ್ನ ಮಾಡುವಂತಹ ಸಂದರ್ಭದಲ್ಲಿ ತುಂಬಾ ಎಚ್ಚರಿಕೆಯನ್ನ ವಹಿಸ್ಬೇಕು ಅಂತ ಇಲ್ಲಿ ಡಾಕ್ಟರ್ ಸಿಂಪ್ಸನ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಇದಾದ್ಮೇಲೆ ಒಂದ್ ಕಡೆ ಹೇಳ್ತಾರೆ, ಮನುಷ್ಯ ಪ್ರಕೃತಿಯನ್ನ ಪಳಗಿಸಬೇಕೆಂಬಂತಹ ಮಾನವನ ಹಂಬಲ ಮಾತ್ರ ಇನ್ನೂ ಕೂಡ ನಿಂತಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಪ್ರತಿನಿತ್ಯ ಕ್ಷಣ ಕ್ಷಣಕ್ಕೂ ಅನೇಕ ಪ್ರಯೋಗಗಳನ್ನ ಮಾಡ್ತಾ ಮನುಷ್ಯ ಪ್ರಕೃತಿಯ ಬೆನ್ನನ್ನ ಹತ್ತಿದ್ದಾನೆ. ಎಲ್ಲೋ ಒಂದ್ ಕಡೆ ಮಾನವ ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿಯ ಪ್ರತಿಸ್ಪರ್ಧಿಯಾಗಿ ನಿಲ್ತಿದ್ದಾನೆ. ಆದರೂ ಎಲ್ಲೋ ಒಂದ್ ಕಡೆ ಪ್ರಕೃತಿಯನ್ನ ಗೆಲ್ಲುವಂಥದ್ದು ಅಷ್ಟು ಸುಲಭವಲ್ಲ. ಆದ್ರಿಂದ ನಾವು ಅನೇಕ ಅನಾಹುತಗಳನ್ನ ಅನುಭವಿಸುತ್ತೇವೆ ಅನ್ನೋದು ಮಾತ್ರ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಅಂತ ಹೇಳ್ತಾ, ಇದಿಷ್ಟು ಮಳೆ ಭರಿಸಲು ಸಾಧ್ಯವೇ ಎಂಬಂತಹ ಲೇಖನದ ಸಾರಾಂಶವಾಗಿದೆ. ಈ ಲೇಖನ ನೆನಪಿಟ್ಕೊಳ್ಳಿ, 2 ಭಾಗಗಳಿವೆ. 2 ಭಾಗಗಳನ್ನ ಕೇಳಿ ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬರೆದು ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಿ ಅನ್ನೋದೇ ನನ್ನ ತರಗತಿಯ ಉದ್ದೇಶ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.